ಸೋ ಗ್ಲಾಡ್ ನೀವು ಹುಷಾರಾಗಿದ್ದೀರಾ ಚಿಕ್ಕಮ್ಮ. ನೀವೆಲ್ಲಾದ್ರೂ ಹೊರಟಿದ್ರಾ? ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೀನಿ. ಪ್ಲೀಸ್ ಬಂದ್ಮೇಲೆ ನಮ್ಮನೆಗೆ ಬನ್ನಿ. ನಾನ್ ನಿಮ್ಗೋಸ್ಕರ ನಿಮ್ ರೂಮ್ ರೆಡಿ ಮಾಡಿಟ್ಟಿರ್ತೀನಿ. ಕಾವ್ಯ ನನ್ ಜೊತೆ ನನ್ ಮನೇಲೇ ಇರ್ತಾಳೆ. ನಾನು ಅವಳ ನೋಡೋದಕ್ಕೆ ನಿನ್ ಮನೆಗೆ ಬರೋದಕ್ಕಾಗಲ್ಲ. ಮತ್ತದ್ರಲ್ಲೂ ನಿನ್ನಂತ ಇರ್ರೆಸ್ಪಾನ್ಸಿಬಲ್ ಹುಡುಗಿ ಇಡೀ ದಿನ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿರ್ತೀಯ, ಮತ್ತೆ ರಾತ್ರಿ ನಿನ್ ಮನೇಲಲ್ಲದೆ ಬೇರೆಯವ್ರ ಮನೇಲಿ ಸಿಗ್ತೀಯ. ಅಂತವಳು ಇವಳನ್ನ ಏನ್ ನೋಡ್ಕೋತೀಯ? ನಂದಿನಿ, ಚಿಕ್ಕಮ್ಮ ನೀವು ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಪ್ಲೀಸ್ ಹೇಳ್ಬಿಡಿ. ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ ದಟ್ ಐ ಆಮ್ ವಿತ್ ಯು ಅಂಡ್ ಸಮರ್ಥ್. ನನ್ನ ಗಾಡಿ ತೆಗಿತೀನಿ. ಎಲ್ಲಿವರೆಗೂ ಅನುಪಮ ನಿನ್ ಜೊತೆ ಇದ್ದಾಳೋ ಅಲ್ಲಿವರೆಗೂ ಟೆನ್ಷನ್ ತಗೊಳ್ಳೋ ಅಗತ್ಯನೇ ಇಲ್ಲ. ಐನೋ ಆಂಟಿ ಯಾವಾಗ ಜೊತೆಗಿರ್ತಾರೋ ಆಗ ಗೊತ್ತಾಗತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ. ಶಿ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಮೀ. ಕರೆಕ್ಟಾಗಿ ಹೇಳ್ದೆ. ಅನುಪಮನ್ ಮನ್ಸು ತುಂಬಾ ದೊಡ್ಡದು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಐ ಆಮ್ ಸಾರಿ ಆಂಟಿ. ಅಂಕಲ್ ಮತ್ತೆ ನನ್ನಿಂದಾಗಿ ಕೋಪ. ನಿನ್ ಮೇಲೆ ದೋಷ ಹೊರಿಸ್ಕೊಳ್ಳೋದನ್ನ ನಿಲ್ಸು. ಕಾವ್ಯ ನಿನ್ ಚಿಕ್ಕಮ್ಮ, ಅವಳನ್ನ ಭೇಟಿ ಮಾಡೋದಕ್ಕೆ ನಿನಗೆ ಸಂಪೂರ್ಣ ಹಕ್ಕಿದೆ. ಅನುಪಮ ತನ್ನ ಮಗನ ಪ್ರೀತಿಲಿ ಎಷ್ಟು ಕುರುಡಾಗಿದ್ದಾಳೆ ಅಂದ್ರೆ ಅವಳಿಗೆ ಸರಿ ತಪ್ಪಿನ ವ್ಯತ್ಯಾಸನೂ ಕಾಣಿಸ್ತಿಲ್ಲ. ಮತ್ತೆ ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನೀನ್ ನನ್ಗೆ ಯಾಕೆ ಹೇಳಿಲ್ಲ ಆಂಟಿ ನಿಮ್ಮಿಬ್ರು ಡಿವೋರ್ಸ್ನ ಸ್ಟಾಪ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ? ಆಂಟಿ ಅಂತೂ ಎಷ್ಟು ಈಸಿಯಾಗಿ ಹೇಳಿದ್ರು. ಬಟ್ ಕ್ಯಾನ್ ಯು ಇಮ್ಯಾಜಿನ್ ಅವಾಗ ನನಗೆ ಹೇಗೆ ಅನ್ಸ್ತಾ ಇತ್ತು ಅಂತ? ಕಾವ್ಯ ಪ್ಲೀಸ್, ಇವಾಗ ಇದ್ರ ಇಶ್ಯೂ ಮಾಡಬೇಡ. ಅಮ್ಮನಿಗೆ ನೀನ್ ಇಷ್ಟ ಇಲ್ಲ, ಇದು ನಮ್ಮಿಬ್ರಿಗೂ ಗೊತ್ತಿದೆ. ಯಾವುದೇ ತಂದೆ ತಾಯಿ ತನ್ನ ಮಗನ್ ಡಿವೋರ್ಸ್ ಆಗ್ಲಿ ಅಂತ ಬಯಸೋದಿಲ್ಲ. ನಮ್ಮಮ್ಮನ ಡಿವೋರ್ಸ್ಗೆ ಎಗೇನ್ಸ್ಟ್ ಇದ್ದಾರೆ ಅಂದ್ರೆ ಅದರ ಅರ್ಥ ನಾನು ಮತ್ತೆ ಅನುಪಮನು ಇದನ್ನೇ ಬಯಸ್ತೀವಿ ಅಂತ ಅಲ್ಲ. ನಾವು ಅದನ್ನ ನಮ್ದೇ ರೀತಿಲಿ ಹ್ಯಾಂಡಲ್ ಮಾಡ್ತಿದೀವಲ್ಲ. ಹಾಗಿದ್ದಾಗ ನನಗೆ ಹೇಳಕ್ ಏನ್ ಪ್ರಾಬ್ಲಮ್ ಆಗಿತ್ತು ವಿ? ಅಲ್ಲ, ಸಾವಿರಾರು ವಿಷಯ ಓಡ್ತಿದೆ ನನ್ನ ತಲೆಯಲ್ಲಿ, ನನ್ನ ಲೈಫ್ ಅಲ್ಲಿ. ಕಾವ್ಯ, ನನ್ನ ಜಾಬ್ ಇಶ್ಯೂ ಇದೆ, ಪಾವನಿ ಮೆಂಟಲ್ ಹೆಲ್ತ್ ಇಶ್ಯೂ ಇದೆ, ನನ್ನ ಫ್ಯಾಮಿಲಿ ಇಶ್ಯೂಸ್ ಇದೆ, ಜೊತೆಗೆ ಈ ನಂದಿನಿ ಸಮರ್ಥ ವಿಷಯ ಬೇರೆ. ನಿನ್ ಜೊತೆ ಏನ್ ನಡೀತೋ ಅದ್ರ ಗಿಲ್ಟ್ ಬೇರೆ. ಆದ್ರೂ ಇದೆಲ್ಲ ಕಡಿಮೆ ಅಂತ ನಿನಗೇನಾದ್ರೂ ಅನ್ಸಿದ್ರೆ ಸೊ ಲೆಟ್ಸ್ ಫೈಟ್ ಓವರ್ ದಿಸ್ ಆಲ್ಸೋ ನಾವು. ನಾನು ಇದನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂತ. ಸಾರಿ. ಆಂಟಿಗೆ ಡಿವೋರ್ಸ್ ಇಷ್ಟ ಇಲ್ಲ ಅಂತಂದ್ರೆ ಸ್ಟಾಪ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಐ ಕಾಂಟ್ ಟೇಕ್ ದಿಸ್ ಚಾನ್ಸ್. ಏನಾದ್ರೂ ಮಾಡಬೇಕು. ನೋಡು, ಅದು ಅತ್ತೆ ಕೋಪದಲ್ಲಿದ್ದಾರೆ. ನಿನ್ನನ್ನ ನೋಡಿದ್ರೆ ಇಟ್ಸ್ ಓಕೆ ಆಂಟಿ, ಐ ಅಂಡರ್ಸ್ಟ್ಯಾಂಡ್. ನಾನು ಚಿಕ್ಕಮ್ಮನ್ ನೋಡ್ಬೇಕಿತ್ತು, ನೋಡಾಯ್ತು. ನಾನೀಗ ಹೋಗ್ತೀನಿ. ಬೆಳಗ್ಗೆಯಿಂದ ಏನಾದ್ರೂ ತಿಂದ್ಯಾ? ನಿನ್ಗೋಸ್ಕರ ಏನಾದ್ರೂ ಸ್ಪೆಷಲ್ ಮಾಡ್ಕೊಂಡ್ ಬರ್ಲಾ? ಏನ್ ತಿಂತೀಯಾ ಹೇಳು? ರೋಟಿನೂ ಸಕ್ಕರೆ ಕೆನೆ ಮೊಸರು ಸೇರಿಸಿ ಅದನ್ನ ರೋಲ್ ಮಾಡ್ಕೊಡಿ. ಅದನ್ನ ತಿಂದಾಗ ನನಗೆ ನನ್ನ ಚಿಕ್ಕ ವಯಸ್ಸು ನೆನಪಾಗತ್ತೆ. ಹಾಗೆ ಚಿಕ್ಕ ವಯಸ್ಸು ನೆನಪಾದಾಗ ಮುಖದಲ್ಲಿ ತಾನಾಗೆ ಸ್ಮೈಲ್ ಬಂದ್ಬಿಡತ್ತೆ. ಹೀಗೇ ಇರು, ನಗ್ನಗ್ತಾ. ಈಗ್ಲೇ ಕಳಿಸ್ತೀನಿ. ಡೋಂಟ್ ವರಿ ನಂದು. ಯಾವ ಪ್ರೀತಿಗೆ ಅಮ್ಮನ ಆಶೀರ್ವಾದ ಇರುತ್ತೋ ಆ ಪ್ರೀತಿ ಯಾವತ್ತೂ ಸೋಲಲ್ಲ. ಸಮಾಜ ಸೇವೆ ಹಾಗೆ ಕ್ರಾಂತಿಯಿಂದ ಬಿಡುವು ಸಿಕ್ಕಿದ್ರೆ ನಾಳೆಗ್ ತಯಾರಿ ಮಾಡ್ಕೋ. ನೆನ್ಪಿದೆ ತಾನೆ ನಾಳೆ ಶಿವರಾತ್ರಿ ಅಂತ? ಹಾಗೆ ನನ್ ಮಗ ಶಿವನ ದೊಡ್ಡ ಭಕ್ತ. ನಮ್ಮನೆ ಸುಖ ಶಾಂತಿಗೋಸ್ಕರ ಯಾವಾಗ್ಲೂ ಪೂಜೆ ಮಾಡ್ತಾನೆ. ತಯಾರಿ ಮಾಡ್ಕೋಬೇಕಲ್ವಾ?
ಅತ್ತೆ ನೀವು ಚಿಂತೆ ಮಾಡಬೇಡಿ, ನಾನಾಗ್ಲೇ ತಯಾರಿ ಶುರು ಮಾಡಿದ್ದೀನಿ. ಎಲ್ಲ ಸರಿಯಾಗಿ ಮಾಡ್ತೀನಿ. ಹೌದಾ? ಎಲ್ಲ ಚೆನ್ನಾಗಾಗೋದಕ್ ನೀನ್ ಬಿಟ್ರೆ ತಾನೆ. ಯಾವಾಗ್ಲೂ ಕಹಿಯಾಗಿ ಮಾತಾಡೋ ಅವಶ್ಯಕತೆ ಇದೆಯಾ? ಸಿಹಿ ಎಲ್ರಿಗೂ ಒಗ್ಗಿ ಬರಲ್ಲ, ವಿಶೇಷವಾಗಿ ನಿಮ್ ಮುದ್ದಿನ ಸೊಸೆಗೆ. ನನ್ನ ಮಾತು ಎಲ್ರಿಗೂ ಚುಚ್ಚುತ್ತೆ. ನಾನೇನ್ ಹೇಳ್ತೀನೋ ನಿಜಾನೇ ಹೇಳ್ತೀನಿ, ಹಾಗೆ ಕುಟುಂಬದ ಒಳ್ಳೇದಕ್ಕೋಸ್ಕರ ಹೇಳ್ತೀನಿ. ಯಾರಿಗ್ ಸರಿ ಕಾಣಿಸುತ್ತೋ ಇಲ್ವೋ ನಾನೇನ್ ಮಾಡಕ್ಕಾಗತ್ತೆ. ನಾನು ರೋಲ್ ಮಾಡ್ಕೊಟ್ರೆ ನೀನು ನಾನು ಹೋಗಿ ಕೊಟ್ಟು ಬರ್ತೀನಿ. ನೀನ್ ಕೇಳಿಸ್ಕೊಂಡ್ಯಾ? ಮಮ್ಮಿ ಇವತ್ತು ನಂದು ಗೇಟಿಂದಾನೇ ವಾಪಸ್ ಹೋಗಿದ್ದಾಳೆ, ಆದರೆ ನಾಳೆ ಪೂಜೆಗೆ ಬರ್ತಾಳೆ. ಮಿಸ್ಟರ್ ವನರಾಜ್ಗೆ ಅರ್ಥ ಆಗಲ್ಲ ಅಂದ್ರೆ ಹಾಳಾಗಿ ಹೋಗ್ಲಿ, ಆದರೆ ಈ ಮನೆ ನಿಮ್ದು. ಈ ಮನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದನ್ನ ಮಿಸ್ಟರ್ ವನರಾಜ್ ಎಲ್ಲ ನೀವು ಸಮರ್ಥ್, ನಿರ್ಧರಿಸಬೇಕು. ನಾನು ನಿನ್ಗೆ ಹೇಳಿದ್ನಲ್ವಾ, ಪ್ರೀತಿನ ಸಣ್ಣ ಉರಿಲಿ ಬೇಯಿಸ್ಬೇಕು, ಇಲ್ದೇ ಇದ್ರೆ ಜಾಸ್ತಿ ಉರಿಲಿ ಸುಟ್ಟು ಹೋಗುತ್ತೆ. ತುಷಾರ್ ಮಾಡ್ದಂಗೆ ನೀನ್ ಮಾಡ್ಬೇಡ ಮಗ್ನೆ. ನಿಜ ಹೇಳ್ಬೇಕಂದ್ರೆ ತುಷಾರ್ ಏನ್ ಮಾಡಿದ್ನೋ ಅದೇ ಸರಿ ಅಂತ ನಂಗೆ ಅನ್ಸತ್ತೆ. ಅವತ್ತು ಅವನು ಮತ್ತೆ ಅದಕ್ಕೆ ಅಂತ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳಿಲ್ಲ ಅಂದಿದ್ರೆ ಇವತ್ತು ಅವರಿಬ್ರು ಒಟ್ಟಿಗೆ ಇರ್ತಿರ್ಲಿಲ್ಲ. ತಲೆ ಕೆಟ್ಟಿದ್ಯಾ ನಿನ್ಗೆ? ತಪ್ಪು ದಾರಿ ಸುಲಭನೇ ಆಗಿರ್ಬೋದು, ಆದ್ರೆ ಸರಿ ಅಲ್ಲ. ನಿನಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ಇದೆ ತಾನೆ? ಇದೆ ಮಮ್ಮಿ. ಮತ್ಯಾಕ್ ಚಿಂತೆ ಮಾಡ್ತಿದ್ಯಾ? ನಾನಿದೀನಲ್ವಾ? ಅತ್ತೆಗೂ ಅರ್ಥ ಮಾಡಿಸ್ತೀನಿ, ನಿಮ್ಮಪ್ಪಂಗೂ ಮಾಡಿಸ್ತೀನಿ. ಸ್ವಲ್ಪ ಸಮಯ ಕೊಡು ಅಷ್ಟೇ. ಮಿಸ್ಟರ್ ವನರಾಜಿಗೆ ಅರ್ಥ ಆಗ್ಲಿ ಆಗದೆ ಇರ್ಲಿ, ಐ ಡೋಂಟ್ ಕೇರ್. ಆದ್ರೆ ಅಜ್ಜಿ ಯಾವತ್ತೂ ಅರ್ಥ ಆಗಲ್ಲ ಮಮ್ಮಿ. ಅರ್ಥ ಮಾಡ್ಕೋತಾರೆ ಪಕ್ಕ. ನೀನ್ ಒಂದ್ಸಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡು. ಅವರ ಮಗ ಮತ್ತೆ ಸೊಸೆಗೆ ಡಿವೋರ್ಸ್ ಆಗ್ತಿದೆ ಈ ವಯಸ್ಸಲ್ಲಿ. ಅವ್ರ ಒಳಗಿಂದ ಚೂರಾಗೋಗಿದ್ದಾರೆ, ಭಯ ಪಡ್ತಿದ್ದಾರೆ. ಅವ್ರಿಗೇನು ಗೊತ್ತಾಗ್ತಿಲ್ಲ. ಅವ್ರ ಭಯ ಏನಿದೆಯೋ ಅದು ಕೋಪವಾಗಿ ಹೊರಗಡೆ ಬರ್ತಿದೆ. ಈ ವಯಸ್ಸಲ್ಲಿ ಸಮರ್ಥ್ ಯಾವುದೇ ಹೊಸತನ್ನ ಒಪ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ನೀನು ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್. ಸ್ವೀಟಿಗೆ ಗೊತ್ತಾಗ್ಬಾರ್ದು ಕಾವ್ಯ ಇಲ್ಲಿದ್ದಾಳೆ ಅಂತ. ಥ್ಯಾಂಕ್ ಗಾಡ್ ಕಾವ್ಯ ಇವಾಗ ಮನೇಲಿಲ್ಲ. ಸ್ವೀಟಿ ಮರಿ ನನ್ ಮುದ್ದು, ಹೇಗಿದ್ಯಾ? ನೀನ್ ಖುಷಿಯಾಗಿದ್ಯಾ ತಾನೆ? ಖುಷಿಯಲ್ಲ ಮಮ್ಮಿ, ತುಂಬಾ ಖುಷಿಯಾಗಿದ್ದೀನಿ. ಯಾವಾಗ್ಲೂ ಹೀಗೆ ಇರು. ನನ್ ಮಕ್ಳೆಲ್ಲ ಖುಷಿಯಾಗಿದ್ರೆ ನನ್ಗಿನ್ನೇನ್ ಬೇಕು? ನಿಮಗ್ ಗೊತ್ತಾ, ನಾವಿಲ್ಲಿ ಡೈಲಿ ಕ್ಯಾಂಪ್ ಫೈರ್ ಹಾಕೋತೀವಿ, ಸಿಂಗಿಂಗ್ ಡಾನ್ಸಿಂಗ್ ಎಲ್ಲ ಮಾಡ್ತೀವಿ, ಮತ್ತೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗ್ತೀವಿ. ತುಂಬಾ ಮಜಾ ಮಾಡ್ತೀವಿ. ಐ ಆಮ್ ಸೋ ಹ್ಯಾಪಿ. ಬಟ್ ಐ ಮಿಸ್ ಯು ಆಲ್. ನಾವು ನಿನ್ನನ್ನ ತುಂಬಾ ನೆನೆಸ್ಕೋತಿದೀವಿ ಕಂದ. ಅಪ್ಪ ಇಲ್ಲೇ ಇದಾರಲ್ಲ, ನಾನು ಅವ್ರ ಫೋನ್ ಕಾಲ್ ಮಾಡಿದ್ದೆ, ಆದ್ರೆ ಅವ್ರು ಪಿಕ್ ಮಾಡ್ಲಿಲ್ಲ. ಅವರು ಆ ಕಾವ್ಯನ್ ಮನೆಗೆ ಹೋಗಿಲ್ಲ ತಾನೆ? ವನರಾಜ್ ಇಲ್ಲೇ ಇದ್ದಾನೆ. ನೀನ್ ಚೆನ್ನಾಗಿದ್ಯಾ ತಾನೆ? ಆಲ್ ಗುಡ್ ಅಜ್ಜಿ. ಅಲ್ಲಿ ನಿಂಗೆ ಅಡ್ಜಸ್ಟ್ ಆಗಿದೆ ತಾನೆ? ಹಾ ತಾತ, ಇಲ್ಲಿ ತುಂಬಾ ಚೆನ್ನಾಗಿದೆ. ನಿಮಗ್ ಗೊತ್ತಾ, ನಾನು ಹೊಸದ್ ಏನೇನೋ ಕಲಿತಾ ಇದ್ದೀನಿ. ಹೇಗಂದ್ರೆ ಇಲ್ಲಿ ನೋಡಿ, ಇದನ್ನ ನಾನು ವಾಟರ್ ಬಾಟಲ್ ಇಂದ ಮಾಡಿದೀನಿ. ನೀ ಅಲ್ಲಿ ಹೋಗಿ ಇಷ್ಟೆಲ್ಲ ಕಲ್ತಿದ್ಯಾ ಅಂದ್ಮೇಲೆ ಅಲ್ಲೇ ಇದ್ಬಿಡು, ಇಲ್ಲಿಗೆ ಬರೋ ಅವಶ್ಯಕತೆನೇ ಇಲ್ಲ. ಶಟ್ ಅಪ್ ಮಿಸ್ಟರ್ ವಿಂಟರ್. ಅಜ್ಜಿ, ನಾನು ಇನ್ನು ಏನೇನೋ ಮಾಡಿದ್ದೀನಿ, ತೋರಿಸ್ತೀನಿ ರೀ. ಸ್ವೀಟಿ ಮರಿ, ನಾವ್ ಆಮೇಲೆ ಫೋನ್ ಮಾಡ್ತೀವಿ ನಿನ್ಗೆ. ಹೋಗು, ಇಲ್ಲಾಂದ್ರೆ ಟೀಚರ್ ಕೂಗಾಡ್ತಾರೆ. ಹೋಗು. ಬಾಯ್. ಹೌ ಡೇರ್ ಯು!